ಅಪ್ಪ ಬಂದ. ಏನು? ಅಲ್ಲ, ಅವನು ಬಂದಿದ್ದಾರೆ ಅಂತ. ನಮಸ್ಕಾರ ಮಾವ. ನೀವೇನಿಲ್ಲಿ? ನನ್ನ ಮೇಲೆ ಏನಾರು ಅಪನಂಬಿಕೆಯಿಂದ ಬಂದ್ರ ನಿಮ್ಮ ಮಗಳು ಕಾವಲಿಗೆ? ಇಲ್ಲ. ಮತ್ತೆ ಓ ಗಾಡ್, ಆ ಧರ್ಮಾಧಿಕಾರಿಗೆ ಎಷ್ಟು ಪೊಗ್ರಿರ್ಬೋದು ಆ ಜೈಲಲ್ಲಿ ಇದ್ಕೊಂಡೆ ಇಂಥ ಹಲ್ಕ ಕೆಲಸ ಮಾಡಕ್ಕೆ. ನೀವು ನನ್ನನ್ನು ಜೈಲಿಗೆ ಕಳಿಸಿದ್ರಿ, ಆದರೆ ನಾನು ನಿಮ್ಮ ವಿರುದ್ಧ ಇಂಥ ಜಿದ್ ಸಾಧಿಸಿದ್ನ. ನೀವು ನನ್ನ ಆಚೆ ತರಿಸೋರ್ಗೂ ನಾನು ಶಿಕ್ಷೆ ಅನುಭವಿಸ್ಲಿಲ್ವಾ? ಒಳ್ಳೆ ಹುಡುಗನಾಗಿರ್ಲಿಲ್ವಾ? ಎಲ್ಲರೂ ನಿಮ್ಮ ಥರ ಒಳ್ಳೆಯವರಾಗಿರ್ಬೇಕಲ್ಲ. ಆದರೂ ಇಂಥ ಒಳ್ಳೆ ಹುಡುಗಂಗೆ ನೀವು ತುಂಬ ಬೇಜಾರು ಮಾಡಿಬಿಟ್ರಿ. ಇಷ್ಟೆಲ್ಲ ಆಗಿದೆ, ನೀವು ಒಂದು ಮಾತು ಹೇಳೋದಲ್ವಾ? ಈಗಾಗಲೇ ನನ್ನಿಂದ ಸಮಸ್ಯೆಗಳು ಸುಳಿಗೆ ಸಿಕ್ಕಾಕೊಂಡಿರೋದೇ ಸಾಕು ಅನ್ಸುತ್ತೆ. ಆದರೆ ಆ ನೀಚ ಧರ್ಮಾಧಿಕಾರಿಗೆ ಬಿಸಿ ಮುಟ್ಟಿಸ್ಲೇಬೇಕು. ಇನ್ಯಾವತ್ತೂ ನಿಮ್ಮ ತಂಟೆಗೆ ಬರದೇ ಇರೋ ಹಾಗೆ. ಅದಕ್ಕೆ ಆ ಧರ್ಮಾಧಿಕಾರಿ ವಿರುದ್ಧ ಬೆದರಿಕೆ ಹಾಕಿರೋ ಕಂಪ್ಲೇಂಟ್ ಕೊಡೋಕೆ ಹೋಗ್ತಾ ಇದೀನಿ ನಾನು ಅಪ್ಪ. ಸರಿ, ಹಾಗಾದ್ರೆ ಬನ್ನಿ, ನಾನು ಬರ್ತೀನಿ. ಅಗತ್ಯ ಇಲ್ಲ, ನಾನಿದ್ದೀನಲ್ಲ, ಎಲ್ಲ ನಾನೇ ನೋಡ್ಕೋಬಲ್ಲೆ. ಹಿರಣ್ಮಯಿ, ಹೊರಡೋಣವಾ? ಆದ್ರೆ ಅದಕ್ಕೂ ಮುಂಚೆ ನೀವು ಸೂರ್ಯ ಅವ್ರಿಗೆ ಸ್ವಲ್ಪ ಬುದ್ಧಿ ಹೇಳಿ ಅಪ್ಪ. ಯಾವ ವಿಷಯವಾಗಿ? ಗೀತಾ ವಿಷಯವಾಗಿ. ಸೂರ್ಯ ಅವರು ಗೀತಾ ನೆನಪಲ್ಲೇ ಕೊರಗ್ತಾ ಇದ್ದಾರೆ. ಇನ್ನು ಇವತ್ತು ಅವಳು ಸಮಾಧಿ ಮುಂದೆ ಕೂತು ಸಣ್ಣ ಮಗು ತರ ಅಳ್ತಿದ್ರು. ಪ್ರೀತಿಸಿದವ್ರನ್ನ ಕಳ್ಕೊಂಡ್ರೆ ನೋವಾಗೋದು ಸಹಜ. ಹಾಗಂತ ಅವ್ರ ನೆನಪಲ್ಲೇ ಎಷ್ಟು ದಿನ ಅಂತಿರೋದು? ನೀರು ಯಾವಾಗಲೂ ಹರಿತಾನೆ ಇದ್ರೆ ಚಂದ, ನಿಂತ ಕಡೆ ನಿಂತ್ರೆ ಅನಾರೋಗ್ಯಕ್ಕೆ ದಾರಿ ಮಾಡಿಕೊಡುತ್ತೆ. ನಿಮ್ಮ ಅಪ್ಪ ಅಮ್ಮನ ಮುಖ ನೋಡ್ಕೊಂಡಾದ್ರೂ ನೀವು ಕಳ್ಕೊಂಡವ್ರ ನೋವಿಂದ ಆಚೆ ಬನ್ನಿ. ಮನೇಲಿ ದೊಡ್ಡವ್ರು ತೋರಿಸಿದ ಹುಡುಗಿನ ಮದುವೆ ಆಗಿ ಇದ್ದಿದ್ರಲ್ಲಿ ನೆಮ್ಮದಿ ಕಾಣಿ. ಹಿರಣ್ಮಯಿ, ಬಾ, ಲೇಟ್ ಆಗತ್ತೆ. ಈ ನನ್ನ ಮಕ್ಕಳು ಯಾಕೆ ಇನ್ನೂ ಬಂದಿಲ್ಲ? ಅವ್ರು ಬರೋವರೆಗೂ ಹೇಗಾದ್ರೂ ಮಾಡಿ ಇವ್ರು ಇಲ್ಲೇ ಇರಿಸ್ಕೋಬೇಕು. ಅಂಕಲ್, ನಾನೇ ನನ್ನ ಕಾರಲ್ಲಿ ಸ್ಟೇಷನ್ವರೆಗೂ ಬಿಡ್ತೀನಿ ಅಂಕಲ್. ಬೇಡಪ್ಪ, ನಮಗೆ ಆಟೋದಲ್ಲಿ ಓಡಾಡಿ ಅಭ್ಯಾಸ. ನೀನು ಬಾರಮ್ಮ. ಧರ್ಮಾಧಿಕಾರಿ ಕಡೆಯವರು ಜೀವ ಬೆದರಿಕೆ ಹಾಕಿದ್ದಾರೆ ಅಂದ್ರಲ್ಲ, ಅದಕ್ಕೆ ಮನ್ಸಿಗೇನೋ ತಳಮಳ. ಯಾವ ಟೈಮಲ್ಲಿ ಯಾವ ರೂಪದಲ್ಲಾದರೂ ಆ ರೌಡಿಗಳು ಬಂದು ನಿಮ್ಗೇನಾದ್ರು ತೊಂದರೆ ಮಾಡ್ತಾರೆ ಅಂತ. ದಯವಿಟ್ಟು ಹುಷಾರು. ಅಂಕಲ್, ಹಿರಣ್ಮಯಿ ಜೋಪಾನ. ಹಿರಣ್ಮಯಿ, ಅಯ್ಯೋ, ಯಾರಾದ್ರೂ ನನ್ನ ಮಗಳನ್ನ ಕಾಪಾಡ್ರಪ್ಪ, ನನ್ನ ಮಗಳನ್ನ ಕಾಪಾಡಿ. ಹಿರಣ್ಮಯಿನ ಕಾಪಾಡಿ ನಾನು ಕರ್ಕೊಂಡ್ಬರ್ತೀನಿ. ಹಿರಣ್ಮಯಿ, ಅಯ್ಯೋ, ನಾನು ಅವನ ಜೊತೆ ಹೋಗ್ಬೇಕು. ಸೂರ್ಯ, ಸೂರ್ಯ, ಹಿರಣ್ಮಯಿ. ಸೂರ್ಯ, 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 ಅಯ್ಯೋ, ನನ್ನ ಬಿಟ್ಟು ಹೊಡೋಗ್ಬಿಟ್ಟ. ಆಟೋ, ಆಟೋ ಹಿಡ್ಕೊಂಡು ಹೋಗ್ತೀನಿ. ಆಟೋ, ಆಟೋ. ಬಿಡಿ ನನ್ನ ಅಮ್ಮ.
ಕೂತ್ಕೊಂಡ್ರೆ ಸರಿ, ಇಲ್ಲಾಂದ್ರೆ ತುಳು ಸಾಯಿಸ್ಬಿಡ್ತೀನಿ ನಿನ್ನ. ಬಿಡಿ ನನ್ನ, ಬಿಡಿ. ತಾಯಿ ಮೂಕಾಂಬಿಕೆ, ನನ್ನ ಮಗಳಿಗೆ ಏನೂ ಆಗೋದು ಬೇಡಮ್ಮ, ದಯವಿಟ್ಟು ಅವಳನ್ನು ಕಾಪಾಡಮ್ಮ, ಕಾಪಾಡು ತಾಯೇ. ಬಿಡಿ ನನ್ನ. ಗಣೇಶ, ಗಣೇಶ, ತಾಯಿ ಮೂಕಾಂಬಿಕೆ ಕಾಪಾಡು ನನ್ನ. ಬಿಡ್ರ ನನ್ನ. ಗಣೇಶ, ಗಣೇಶ. ಬೇಗ ಹೋಗಪ್ಪ, ಇನ್ನೂ ಬೇಗ. ಸೂರ್ಯ, ಎಲ್ಲಿದ್ದೀರಾ? ದಯವಿಟ್ಟು ಬಂದು ನನ್ನ ಕಾಪಾಡಿ. ಬಿಡಿ, ಬಿಡಿ ನನ್ನ. ಏನಾಯ್ತಪ್ಪ? ಯಾಕೆ ಗಾಡಿ ನಿಲ್ಲಿಸ್ಬಿಟ್ಟೆ? ಪೆಟ್ರೋಲ್ ಖಾಲಿ ಆಗುತ್ತೆ. ಬಿಡಿ. ಗಣೇಶ, ಗಣೇಶ. ಬಿಟ್ರು? ಬಿಡಿ. ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ನನ್ನ? ಬಿಡಿ. ಗಣೇಶ! ಏಯ್, ಈ ಆನೆನ್ ತಟ್ಕೊಂಡು ಹೋಗೋದು ಕಷ್ಟ. ಹಿಂಗೆ ತಾಳದಲ್ಲಿ ಹಾಕೊಂಡು ಬಿಡೋಣ ಬಂದ್ರು. ಗಣೇಶ, ಕಾಪಾಡು ನನ್ನ. ಗಣೇಶ, ಕಾಪಾಡು. ಗಣೇಶ, ಗಣೇಶ. ಬಿಡ್ರ? ಗಣೇಶ, ಬಾ. ಗಣೇಶ, ಗಣೇಶ. ಆ ಆನೆ ಏನಾದ್ರೂ ಮಾಡಿ ಅವಳನ್ನ ಕಾಪಾಡ್ಬಿಡುತ್ತೆ. ಮೊದಲು ಆನೆಗೊಂದು ಗತಿ ಕಾಣಿಸ್ಬೇಕು. ನಾನು ಕಳ್ಸಿದ ಲೊಕೇಶನ್ಗೆ ತಕ್ಷಣ ಬನ್ನಿ. ಒಂದು ಆನೆನ ಪಳಗಿಸ್ಬೇಕು. ಏಯ್, ನೀವು ಎಳ್ಕೊಂಡು ಹೋಗ್ತಾ ಇರೋ, ನಾನೇ ನೋಡ್ಸ್ಬಿಟ್ಟು ಬರ್ತೀನಿ. ಗಣೇಶ, ಬಾ. ಗಣೇಶ, ಗಣೇಶ. ಬಿಡಿ, ಬಿಡಿ ಅವ್ನಿಗೆ. ಬಿಡಿ ನನ್ನ. ಹಲೋ, ಏಯ್, ಹಿರಣ್ಮಯ್ಯನ ಅಲ್ಲೇ ಬಿಡಿ. ದಟ್ಟವಾದ ಕಾಡು, ಅವಳೆಲ್ಲೂ ತಪ್ಸ್ಕೊಳ್ಳೋದಕ್ಕಾಗೋದಿಲ್ಲ. ಮೊದಲು ನೀವೆಲ್ಲರೂ ಆನೆ ಅವಳು ಹಿಂದೆ ಬರ್ದೇ ಇರಂಗ್ ನೋಡ್ಕೊಳ್ಳಿ. ಅಣ್ಣ, ಆನೆ ಹೆಂಗಣ್ಣ ಓಡಿಸೋದು? ಅವಾಗಿಂದ ನಾನು ಹೊಡಿತಾನೆ ಇದ್ದೀನಿ, ಅದು ಹೋಗ್ತಾನೆ ಇಲ್ಲ. ಅದು ಏನಾದ್ರು ಉಪಾಯ ಮಾಡಿ. ಸ್ವಲ್ಪ ಹೊತ್ತಲ್ಲಿ ಆನೆ ಪಳಗ್ಸೋರು ಹಿಂಗ್ ಮಾಸ್ಟ್ರು ಬರ್ತಾರೆ. ಅಲ್ಲಿವರೆಗೂ ಮ್ಯಾನೇಜ್ ಮಾಡ್ರೋ. ಸರಿ ಅಣ್ಣ, ಆಯ್ತು ಅಣ್ಣ. ಹೊಡಿಬೇಡಿ ಗಣೇಶನ್ಗೆ. ದಯವಿಟ್ಟು ಅವ್ನಿಗೆ ಹೊಡಿಬೇಡಿ. ಹೊಡಿಬೇಡಿ. ಆನೆ ಏನಾದ್ರು ಕಿತಾಪತಿ ಮಾಡೋ ಅಷ್ಟರಲ್ಲಿ ನನ್ನ ಪ್ರೀತಿ ಫಿಗರ್ ಮುಂದೆ ಹೋಗಿ ನಿಲ್ಬೇಕು. ಅವಳಿಗೂ ಅವ್ರ ಅಪ್ಪಂಗೂ ನಾನೇ ರೌಡಿಗಳಿಂದ ಬಚಾವ್ ಮಾಡಿದೆ ಅಂತ ಆಗ್ಬೇಕು. ಅಯ್ಯೋ ದೇವ್ರೆ, ಜನರನ್ನ ಹಚ್ಕೊಳಕ್ ಮುಂಚೆ ಎಲ್ಲ ನೋಡ್ಕೊಳ್ಳೋದಲ್ವನಯ್ಯ. ಈಗ ನಾನು ನನ್ನ ಮಗಳನ್ನ ಹ್ಯಾಕ್ ಕಾಪಾಡ್ಕೊಳ್ಳಿ? ದಯವಿಟ್ಟು ಕ್ಷಮಿಸಿ ಸರ್, ಯಾವತ್ತೂ ಹೀಗಾಗಿರಲಿಲ್ಲ. ಪಾಪ ನಿಮ್ಮ ಮಗಳ ಗ್ರಹಚಾರ ಸರಿ ಇಲ್ಲ ಅನ್ಸುತ್ತೆ. ನನ್ನ ಮಗಳು ಅಮ್ಮನವ್ರ ಮಗು, ಅವಳ ಗ್ರಾಚಾರ ಯಾಕ್ರೆ ಕೆಡುತ್ತೆ? ಇನ್ನೊಂದು ಮಾತು ನನ್ನ ಮಗಳ ಬಗ್ಗೆ ಹೇಳಿದ್ರೆ ನಿಮ್ಮ ಗ್ರಹಚಾರ ಕೆಡುತ್ತೆ.
ಓ ಅಮ್ಮ ಮೂಕಾಂಬಿಕೆ, ಈ ಡ್ರೈವರಿಗೆ ಬೈದಿದ್ದು ನನಗೆ ನಾನೇ ಧೈರ್ಯ ತಂದ್ಕೊಳ್ಳೋದಕ್ಕೆ. ಕ್ಷಣ ಕ್ಷಣಕ್ಕೂ ನನ್ನ ಆತಂಕ ಹೆಚ್ಚಾಗ್ತಾ ಇದೆ. ನಿಜವಾಗ್ಲೂ ನನ್ನ ಮಗಳ ಗ್ರಹಚಾರ ಸರಿ ಇಲ್ವಾ? ಹಿರಣ್ಮಯಿ, ನೀನು ಕೊಟ್ಟ ಮಗಳು, ಈಗ ಅವಳ ರಕ್ಷಣೆ ನಿಂದೆ ತಾಯಿ, ನಿಂದೆ. ನನ್ನ ಮಗಳು ಸುರಕ್ಷಿತವಾಗಿ ಸಿಗೋ ಹಾಗೆ ಮಾಡು ತಾಯಿ. ಸರ್ ಸರ್ ನಿಲ್ಸಿ ಸರ್, ಸರ್ ನಿಲ್ಸಿ ಸರ್. ವರದರಾಜ್ ಅವರೇ, ನೀವೇ ಅಲ್ವಾ ನನ್ನ ಮಗಳು ಕಿಡ್ನಾಪ್ ಆಗಿದ್ದಾಳೆ ಅಂತ ಫೋನ್ ಮಾಡಿದ್ದು? ಹೌದು ಸರ್, ಅವಳನ್ನು ಈ ಕಡೆ ಕರ್ಕೊಂಡು ಹೋಗಿದ್ದಾರೆ. ಬೇಗ ನಡೀರಿ ಸರ್, ಅವಳನ್ನು ಕಾಪಾಡಬೇಕು ಸರ್. ಅತ್ತೆ ಅತ್ತೆ, ನಡೀರಿ ಬೇಗ ಬೇಗ ನಡೀರಿ. ಇದೆಲ್ಲ ಏನಾಯ್ತು? ಕಾರಿನ ನಂಬರ್ ಏನಾದ್ರು ನೋಟ್ ಮಾಡ್ಕೊಂಡ್ರಾ? ಕಾರ್ ನಂಬರು ಸರ್, ತುಂಬ ಸ್ಪೀಡಾಗಿ ಕಾರ್ ಹೋಗ್ಬಿಡ್ತು ಸರ್. ಮಗಳನ್ನು ಕಾಪಾಡ್ಕೊಳ್ಳೋ ಯೋಚನೆಯಲ್ಲಿ ಆ ನಂಬರ್ನ ಸರಿಯಾಗಿ ನೋಡಲಿಲ್ಲ ಸರ್ ನಾನು. ಕಾರಿನ ಬಣ್ಣ? ಸರ್ ಬಿಳಿ ಬಣ್ಣದ್ದು ಸರ್, ಟಾಟಾ ಸುಮೋ. ಸರಿ. ಈ ರೂಟಲ್ಲಿ ಬಿಳಿ ಬಣ್ಣದ ಕಾರ್ ಏನಾದರೂ ಹೋಗಿದೆಯಾ, ಅಥವಾ ಎಷ್ಟು ಕಾರ್ಗಳು ಹೋಗಿದೆ, ಅದರ ನಂಬರ್ಗಳೇನು, ಅದರ ಮಾಲೀಕರು ಯಾರು, ಇಷ್ಟು ಡೀಟೇಲ್ಸ್ನು ಕಲೆಕ್ಟ್ ಮಾಡಿ. ಹಾಗೆಯೇ ಮುಂದಿನ ಚೆಕ್ ಪೋಸ್ಟ್ಗೂ ಹಿಂದಿನ ಚೆಕ್ ಪೋಸ್ಟ್ಗೂ ಕಾಲ್ ಮಾಡಿಬಿಡಿ, ಹೇಳಿ ಈ ಥರ ಅಂತೇಳಿ. ಓಕೆ? ತಾಯಿ ಮೂಕಾಂಬಿಕೆ, ನನ್ನ ಮಗಳನ್ನು ಕಾಪಾಡಮ್ಮ. ಸ್ವಲ್ಪ ಬೇಗ ಹೋಗಿ ಸರ್, ದಯವಿಟ್ಟು ಬೇಗ ಹೋಗಿ. ಗಣೇಶ, ದಯವಿಟ್ಟು ಹಾಗೆ ಮಾಡ್ಬೇಡಿ. ನಮ್ ಗಣೇಶನ್ಗೆ ಬೆಂಕಿ ಅಂದ್ರೆ ಭಯ. ಬಿಡ್ರೋ. ಬಿಡ್ರೋ ಅಣ್ಣ, ಗಣೇಶ. ಗಣೇಶ, ನನ್ನ ಕಾಪಾಡಕ್ಕೆ ಅಂತ ಬಂದು ನೀನೇ ಕಷ್ಟಕ್ಕೆ ಸಿಕ್ಕಾಕೊಂಡ್ಬಿಟ್ಯಲ್ಲೋ. ತಾಯಿ ಮೂಕಾಂಬಿಕೆ, ನನ್ನ ಕಾಪಾಡಕ್ ಬಂದವ್ರನ್ನೇ ಕಷ್ಟದಲ್ಲಿ ಸಿಕ್ಕಾಕ್ತ್ಯಾ? ಬಂದು ನನ್ನ ಗಣೇಶನ್ ಕಾಪಾಡು. ಬಿಡಿ ಅಣ್ಣ, ನಿಮ್ ಕಾಲಕ್ ಬೇಕಾದ್ರೂ ಬೀಳ್ತೀನಿ. ದಯವಿಟ್ಟು ನಮ್ ಗಣೇಶನ್ ಬಿಟ್ಬಿಡಿ. ಬಿಡ್ತೇವೆ, ಆದ್ರೆ ನೀನ್ ಮೊದಲು ನಮ್ಮ ಧರ್ಮಾಧಿಕಾರಿ ಮೇಲೆ ಕೊಟ್ಟಿರೋ ಕಂಪ್ಲೇಂಟ್ ವಾಪಸ್ ತಗೋ. ಇಲ್ಲ ಅಂದ್ರೆ ನಿನಗೂ ಆನೆಗಿಟ್ಟಿರ್ತಾರ ಬೆಂಕಿ ಇಟ್ಬಿಡ್ತೇವೆ.
ಯಾವ ಸೀಮೆ ಗಂಡಸ್ರು ನೀವೆಲ್ಲ? ಆ ಧರ್ಮಾಧಿಕಾರಿ ಹೇಳ್ದ ಅಂತ ಒಂದು ಹೆಲ್ಪ್ಲೆಸ್ ಹುಡುಗಿನ ಕರ್ಕೊಂಬಂದು ತೊಂದರೆ ಕೊಡ್ತಿದ್ದೀರಾ. ಮರ್ಯಾದೆಯಿಂದ ಹಿರಣ್ಮಯಿ ಇಲ್ಲಿಂದ ಬಿಟ್ಟು ಜಾಗ ಖಾಲಿ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ಏನ್ರಿ ಮಾಡ್ತೀರಾ? ಏನ್ರಿ ಮಾಡ್ತೀರಾ? ಹಿರಣ್ಮಯಿ, ಅಪ್ಪ ಹಿರಣ್ಮಯಿ, ನನ್ನ ಮಗಳು ಹಿರಣ್ಮಯಿ. ಕಂದ, ನಿನಗೇನು ಆಗಿಲ್ಲ ತಾನೆ? ಏನು ಆಗಿಲ್ಲಪ್ಪ, ಸೂರ್ಯ ಅವ್ರು ಬಂದು ನನ್ನ ಕಾಪಾಡ್ಬಿಟ್ರು. ಈ ಅಪ್ಪ ಬೇರೆ ಬರ್ತಿದ್ದಾನೆ. ಎಲ್ಲ ಸೇರ್ಕೊಂಡು ನಂಗೆ ರಕ್ತ ಬರೋರ್ಗೆ ಹೊಡಿರಿ. ನಾನು ಆಸ್ಪತ್ರೆಗೆ ಸೇರ್ಕೋಬೇಕು, ಹೊಡಿರಿ. ಸೂರ್ಯ ಸೂರ್ಯ, ಸೂರ್ಯ, ಏನು ಆಗಿಲ್ವಾ ನಿಮ್ಗೆ? ಸೂರ್ಯ, ಸೂರ್ಯ ಸೂರ್ಯ, ಸೂರ್ಯ ಅವರೇ, ಸೂರ್ಯ ಅವರೇ, ಸೂರ್ಯ ಅವರೇ, ಹಿರಣ್ಮಯಿ ಅವರೇ, ನೀವು ಚೆನ್ನಾಗಿರ್ಬೇಕು. ನಿಮ್ಗೇನು ತೊಂದರೆ ಆಗ್ಬಾರ್ದು. ತೊಂದರೆ ಆಗೋದಕ್ಕೆ ನಾನು ಬಿಡೋದು ಇಲ್ಲ.